ಓಂ ಬಸವಲಿಂಗಾಯ ನಮಃ. ಓಂ ಗುರವೇ ಸರ್ವಲೋಕಾನಾಂ ಬಿಸಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಪರಮ ಪೂಜ್ಯರು, ಪ್ರಾತಸ್ಮರಣೀಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ಮಾತನಾಡುವ ನಡೆದಾಡುವ ದೇವರೆಂದೇ ಖ್ಯಾತಿಯನ್ನು ಹೊಂದಿರುವ ವಿಶ್ವ ಕುಟುಂಬಿ ಸಾಧು ಚಕ್ರವರ್ತಿ, ಇಂಚಲದ ಪುರವಾಸಿ, ಪರಮ ಸದ್ಗುರುವಿನ ಪಾವನ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಸ್ಥಾಪಿಸಿಕೊಂಡು ಬಸವಾದಿ ಶ್ರೀ ಶಿವಶರಣರ ಪವಿತ್ರ ಪಾದಗಳನ್ನು ಮನವಾರೆ ಸ್ಮರಣೆ ಮಾಡಿಕೊಂಡು ಈ ಒಂದು ಮಠದ ಸಂಸ್ಥಾಪಕರು, ಪರಮ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ಅನಂತ ಕರುಣಾಮೂರ್ತಿಗಳಾದ ಪೂಜ್ಯ ಅಪ್ಪಾಜಿಯವರ ಶ್ರೀಚರಣಗಳಲ್ಲಿ ಅನಂತ ಭಕ್ತಿಯ ನಮಸ್ಕಾರ ಸಲ್ಲಿಸಿ, ಈ ಒಂದು ಪವಿತ್ರವಾದ ಶುಭ ಸಂಜೆಯಲ್ಲಿ ಈ ಒಂದು ಪವಿತ್ರವಾದ ಚಿಂತನೆಯಲ್ಲಿ ಭಾಗಿಗಳಾಗಿರೋ ತಮ್ಮೆಲ್ಲರೂ ಕೂಡ ಅನಂತ ಶರಣ. ಇಲ್ಲಿ ಒಂದು ಜ್ಞಾನಿಯಿಂದ ಈ ಲೋಕಕ್ಕೆ ಪ್ರಯೋಜನ, ಜ್ಞಾನಿಯಿಂದ ಈ ಲೋಕಕ್ಕೆ ಪ್ರಯೋಜನ ಅನ್ನುವಂಥ ಇದೊಂದು ವಾಕ್ಯ. ಇದರಲ್ಲಿ ಜ್ಞಾನಿ ಅಂತಂದ್ರೆ ಯಾರು? ಜ್ಞಾನಿ ಅಂತಂದ್ರೆ ಸದ್ಗುರುಗಳು, ಶಿವಯೋಗಿಗಳು, ವಿಭೂತಿ ಪುರುಷರು, ಅವತಾರಿ ಪುರುಷಗಳು ಅಂತ ಬರ್ತಾರೆ. ಜ್ಞಾನಿಗಳು, ಶಿವಯೋಗಿಗಳು ಹೆಂಗೆ ಇರ್ತಾರೆ ಅಂತ ಕೇಳಿದ್ರೆ, ಇವರೆಲ್ಲರೂ ಈ ಲೋಕದಲ್ಲಿ ಬಂದು ಈ ಲೋಕದಲ್ಲಿ ಜೀವನ್ಮುಕ್ತರೇ ಇರ್ತಾರೆ. ಅವ್ರು ಹೆಂಗಿರ್ತಾರಂತ ಕೇಳಿದ್ರೆ, ಜೀವಂತಿದ್ದಾಗನೇ ಅವ್ರು ಮುಕ್ತರಾಗಿರ್ತಾರೆ. ಅಂದ್ರೆ ಎಲ್ಲ ಜ್ಞಾನವನ್ನು ಮಾಡಿಕೊಂಡು ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಸ್ವರೂಪರಾಗಿರ್ತಾರೆ. ಅವ್ರು ಯಾವುದು ಉಪದ್ರವ ಇರಂಗಿಲ್ಲ. ಉಪದ್ರವ ಅಂತಾರಲ್ಲ, ಯಾವ ಉಪದ್ರವ ಅಂತಕ್ಕಂಥದ್ದು ಇರೋದಿಲ್ಲ ಅವ್ರಿಗೆ. ಉಪಾಧಿ ಅಂತಾರ, ಉಪಾಧಿಗಳು ಇರಂಗಿಲ್ಲ. ನಿರುಪದ್ರವ ಅಂತಕ್ಕಂಥ ಅವರು ಆ ರೀತಿಯಾಗಿರ್ತಾರ. ಅಂಥ ವ್ಯಕ್ತಿಗಳು ಹೆಂಗೆ ಅವರು ಏನು ಮಾಡ್ತಾರಂತ ಕೇಳಿದ್ರೆ, ಅವರಿಂದ ಈ ಲೋಕಕ್ಕೆ ಬಹಳ ಪ್ರಯೋಜನ ಇದೆ. ನಿಸ್ವಾರ್ಥ ಮನೋಭಾವನೆಯಿಂದ ಎಲ್ಲ ಜೀವಿಗಳಿಗೆ ಲೇಸನ್ನೇ ಬಯಸ್ತಕ್ಕಂಥವ್ರು ಅಂತ. ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವವರು ನಮ್ಮ ಕೂಡಲ ಸಂಗಮ ದೇವನ ಶರಣರು ಅಂತ ಹೇಳ್ಕೊಂಡ್ರು. ನಿಸ್ವಾರ್ಥದಿಂದ ಸಕಲ ಜೀವಿಗಳು ಉದ್ಧಾರ ಆಗಲಿ. ಅವರು ಗುಣದೋಷ ನೋಡಂಗಿಲ್ಲ. ಅವರಲ್ಲಿರ್ತಕ್ಕಂಥ ಭಾವ ನೋಡಂಗಿಲ್ಲ. ಯಾರವರಿಗೆ ದೀನವಾಗಿ ಭಯ ಭಕ್ತಿಯಿಂದ ನಡ್ಕೋತಾರ, ವಿನಯದಿಂದ ಇರ್ತಾರ, ಅಂಥವ್ರಿಗೆ ಏನು ಮಾಡ್ತಾರ ಅವರು ಅಂತ ಸಹಜವಾಗಿ ಅವ್ರು ಉದ್ಧಾರ ಮಾಡುವಂಥ ಶಕ್ತಿ ಆ ಜೀವನ್ಮುಕ್ತನಲ್ಲಿ ಇರ್ತೈತಿ, ಆ ಮಹಾತ್ಮನಲ್ಲಿ ಇರ್ತೈತಿ. ಅಂಥ ಜೀವನ್ಮುಕ್ತ ಜ್ಞಾನಿ ಪುರುಷ, ಜೀವನ್ಮುಕ್ತ ವಿದ್ವಾನ್ಕು ಜ್ಞಾನಿ ಕಹಿ ಅಂತ. ಜೀವನ್ಮುಕ್ತನಾಗಿರ್ತಕ್ಕಂಥವ ಜ್ಞಾನಿಗೆ ಅವ ಏನಂತ ಕೇಳಿದ್ರೆ, ವಿದ್ವಾಂಸನಿಗೆ ಜ್ಞಾನಿ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಅವ ಹೆಂಗಿರ್ತಾನ್ರಿ ಅಂತ ಕೇಳಿದ್ರೆ, ರಾಗದಿಂದಾತನಂ ಆರಾಧಿಸುವ ಭಕ್ತಂಗೆ ಸುಕೃತಾದಿಶಯ ಅತಿಶಯಮಂ ಬಳಿಕಾತನ ಸಚ್ಚರಿತ್ರೆಯಂ ಕಂಡು ಉದಾಸೀನಂಗೆ ಪುಣ್ಯ ಕೃತ್ಯಾಭಿರತಿಯಂ ಬಳಿಕಾತನ ದರ್ಶನ ಸ್ಪರ್ಶನಾದಿಗಳಿಂ ಪಾಪಿಗೆ ಪಾಪಂ ಕ್ಷಯಮಂ ಸಿದ್ಧಿಸುವ ತಿರ್ಕುಂ ಅಂತಂದ್ರೆ, ಅವ ಶಿಷ್ಯರಿಗೆ, ಭಕ್ತರಿಗೆ, ಉದಾಸೀನರಿಗೆ ಮತ್ತು ಪಾಪಿಗಳಿಗೆ, ಜ್ಞಾನಿ ಪುರುಷಿಷ್ಟ ಮಂದಿಗೆ ಉದ್ಧಾರ ಮಾಡ್ತಾನಂತ ನೋಡ್ರಿ. ಜಗತ್ನ್ಯಾಗ ಬಂದ ಈ ಲೋಕಕ್ಕೆ ಬಂದ ಅಂದ್ರೆ, ಉದಾಹರಣೆಗೆ ಜಗದ್ಗುರು ಸಿದ್ಧಾರೂಢ, ಗರ್ಗದ ಮಡಿವಾಳಜ್ಜವರು, ನವಲಗುಂದದ ನಾಗಲಿಂಗ ಸ್ವಾಮಿಗಳು, ಚನ್ನರು ಶಿವೇಂದ್ರ ಶಿವಯೋಗಿಗಳು, ಬೂದಿ ಸ್ವಾಮಿಗಳಂತ ಆಗಿ ಹೋಗಿದ್ದಾರೆ. ಅವರು ಜ್ಞಾನೇಶ್ವರ ಅಂತವರು, ಮಹಾನ್ ಸಂತರು. ಅವರೆಲ್ಲ ಹೆಂಗಪ್ಪ ಅಂತ ಕೇಳಿದ್ರೆ, ಅವರಿಗೆ ಯಾರು ಶರಣ ಬರ್ತಾರ? ನೀವೇ ನಿಮ್ಮನ್ನು ಬಿಟ್ಟು ನಮಗೆ ಯಾರು ಇಲ್ಲ,
ನಮ್ಮ ಉದ್ಧಾರ ಮಾಡ್ರಿ ಅಂತ ತಿಳ್ಕೊಂಡು ಶರಣ ಬಂದವರಿಗೆ ಶರಣ ಹೋದವ್ರಿಗೆ ಮರಣ ಇಲ್ಲಂತ. ಹಂಗ ಯಾರು ಶರಣ ಹೋಗ್ತಾರ ವಿನಯದಿಂದ ಅವ್ರಿಗೆ ಏನ್ ಮಾಡಿದಾರ, ಅವರು ಉದ್ಧಾರ ಮಾಡಿದ್ದಾರೆ. ಇಲ್ಲಿ 4 ತೆರನಾಗಿರ್ತಕ್ಕಂಥ ಭಕ್ತರು ಭೂಮಿ ಮೇಲೆ ಅದ. 4 ಗುಂಪು ಮಾಡಿದ್ರು. ಶಿಷ್ಯ, ಭಕ್ತ, ಉದಾಸೀನ, ಪಾಪಿ. ಇವರೆಲ್ಲ ಹೋಗತಾರ ಗುರುವಿನ ಕಡೆ. ಏನಾರು ಒಂದು ಕಷ್ಟ ಬಂತು, ಆ ಕಷ್ಟ ಪರಿಹಾರಕ್ಕೋಸ್ಕರವಾಗಿ ಎಲ್ಲಿ ಹೋಗ್ತಾರ ಅವರು? ಪರಮಾತ್ಮನಲ್ಲಿ ಹೋಗ್ಬೇಕು, ಸದ್ಗುರುನಾಥನ ಶರಣ ಹೋಗ್ಬೇಕು. ಅಲ್ಲಿ ಹೋದಾಗ ಸದ್ಗುರುನಾಥ್ ಏನ್ ಮಾಡ್ತಾನ, ಅವರಿಗೆ ಅವ್ರವ್ರ ಭಕ್ತಿ ಮನಸ್ಸನ್ನು ಪರೀಕ್ಷೆ ಮಾಡ್ತಾನ ಸದ್ಗುರು. ಇಲ್ಲಿ ಪರೀಕ್ಷೆ ಮಾಡಿ ಅವಾಗ ನೀವು ದವಾಖಾನೆ ಹೋಗ್ತೀರಿ ಡಾಕ್ಟರ್ ಕಡೆ ಹೋದಾಗ ಅವ್ನ ನಾಡಿ ಹಿಡಿದು ನೋಡ್ತಾನ ಡಾಕ್ಟರ್. ನಾಡಿ ಹಿಡಿದು ನೋಡಿ ಏನಂತಾನ, ಇವನಿಗೆ ಏನ್ ಔಷಧಗಳಿಗಿಂದ ಆರಾಮಾಗ್ತೈತೋ ಅಥವಾ ಇವನಿಗೇನ ಇಂಜೆಕ್ಷನ್ ಮಾಡ್ಬೇಕು ಅಥವಾ ಇವನಿಗೇನು ಆಪರೇಷನ್ ಮಾಡ್ಬೇಕು ಅಂತ ಅವ್ನ ನಾಡಿ ಹಿಡಿದ್ರೆ ಗೊತ್ತಾಗ್ತೈತೆ ಅವನಿಗೆ. ಯಾರಿಗೆ? ಡಾಕ್ಟರಿಗೆ ಗೊತ್ತಾಗ ಆಯಾ ರೋಗಿಗಳಿಗೆ ಅವೇನ್ ಮಾಡ್ತಾರ, ಆಯಾ ಒಂದು ಟ್ರೀಟ್ಮೆಂಟ್ ಕೊಡ್ತಾನ. ಹಂಗ ಸದ್ಗುರುನಾಥನ ಕಡೆ ಹೋಗಿರ್ತಕ್ಕಂಥವ್ರು ಸದ್ಗುರುನಾಥನಿಗೆ ಹೋಗಿರ್ತಾರ, ಅವ್ರ ಕಡೆ ಹೋಗಿರ್ತಾರಲ್ಲ, ಅವ್ರಿಗೆ ಸಹಿತವಾಗಿ ಇವೇನ ಎಂಥ ವ್ಯಕ್ತಿ ಇದಾನೆ, ಇವನು ಅಧಿಕಾರ ವಿಚಾರ ಮಾಡ್ತಾರ. ಇವನಿಗೆ ಉಪದೇಶ ಮಾಡ್ಬೇಕು ಅಥವಾ ಇವನ್ ನಾಮಸ್ಮರಣೆ ಹೇಳ್ಬೇಕು ಅಥವಾ ಇವನು ಸೇವಾ ಮಾಡಂತ ಹೇಳ್ಬೇಕು ಅಥವಾ ಇವನಿಗೆ ನೇರವಾಗಿ ಜ್ಞಾನನ ಹೇಳ್ಬೇಕು, ಉದ್ಧಾರ ಮಾಡ್ಬೇಕು, ವಿಚಾರ ಮಾಡ್ತಾರ ಅವ್ರು. ಹಿಂಗ ವಿಚಾರ ಮಾಡಿ ಬಾಳ ಕಡು ಪಾಪಿ ಬಂದಿದ್ದ ಅಂತಂದ್ರ ಸೇವಾ ಮಾಡಕ್ ಕಳಿಸ್ತಾರೆ. ಯಾಕ? ಅಂತಃಕರಣ ಸ್ವಚ್ಛ ಬೇಕಲ್ಲ. ಅಂತಃಕರಣ ಸ್ವಚ್ಛ ದ್ವಾರ ಅವನಿಗೆ ಸೇವಾ ದ್ವಾರ ಅಂತಃಕರಣ ಸ್ವಚ್ಛ ಆಗ್ತೈತಿ. ಅಂತಃಕರಣ ಸ್ವಚ್ಛ ಆಯ್ತು, ಅವನಿಗೆ ಎಲ್ಲ ಅವನು ಅಂತಃಕರಣ ಸ್ವಚ್ಛ ಇತ್ತಂದ್ರ ಎಲ್ಲ ಜ್ಞಾನ ಆಕೈತಿ, ಅವನಿಗೆ ವಿವೇಕ ಜಾಗ್ರ ಆಗ್ತೈತಿ. ವಿವೇಕ ಜಾಗ್ರ ಆದ್ರ ಅವನಿಗೆ ಎಲ್ಲ ಅವನಿಗೆ ಒಳ್ಳೊಳ್ಳೆ ವಿಚಾರ ಬರ್ತಾವ ಮನುಷ್ಯನ್ಯಾಗ. ಅದಕ್ಕ ಅವ್ ಏನ್ ಮಾಡ್ತಾನ್ರಿ ಸದ್ಗುರುನಾಥ, ಇವ್ ಪಾಪಿ ಇದ್ದಂದ್ರ ಸೇವಾ ಮಾಡಕ್ ಹಚ್ತಾರ ಏನ್ರಿ. ಅಲ್ಲಿಂದ ಉದಾಸೀನ ಬಂದಿರ್ತಾನಲ್ಲ ಅವನಿಗೆ ಏನ್ ಹೇಳ್ಬೇಕು? ನಾಮಸ್ಮರಣೆ ಹೇಳ್ತಾರ. ಅಲ್ಲಿಂದ ಭಕ್ತ ಬಂದಿದ್ದ ಅಂತಂದ್ರೆ ಅವನಿಗೆ ಏನ್ ಮಾಡ್ತಾರ ಅಂತ ಕೇರ ಉಪದೇಶ ಮಾಡ್ತಾರ. ಶಿಷ್ಯ ಬಂದ ನೇರವಾಗಿ ಜ್ಞಾನನೇ ಹೇಳ್ತಾರ. ಹಿಂಗ ಹೇಳಿ ಅವ್ರನ್ನ ಉದ್ಧಾರ ಮಾಡ್ತಕ್ಕಂಥ ಯಾರು? ಸದ್ಗುರುನಾಥದಾನಂತ. ಇಲ್ಲಿ ಶಿಷ್ಯರಿಗೆ ಹೆಂಗ್ ಉದ್ಧಾರ ಮಾಡ್ತಾರು? ಸತ್ಶಿಷ್ಯರು ಬಂದಿರ್ತಾರ ಗುರುವಿನ ಕಡೆ ಬಂದ ವಿಧಿವತ್ ಶರಣಾಗತರಾದ್ರು ಅಂದ್ರೆ ಅವ್ರಿಗೆ ಬ್ರಹ್ಮಜ್ಞಾನವನ್ನ ಹೇಳ್ಬೇಕು ಅವ್ರಿಗೆ. ಯಾಕೆ? ಸತ್ಶಿಷ್ಯ ಅದ ನಾವು, ಅವನಿಗೇನು ಬ್ರಹ್ಮಜ್ಞಾನವನ್ನ ಹೇಳಿ ಅವನು ಉದ್ಧಾರ ಮಾಡ್ತಾರ. ಕಬೀರದಾಸರು ಅಂತ ಹೇಳಿ ಸಿದ್ಧಾರೂಢಾಚಾರ್ಯರು ಇರುವಂತ ಸಮಯದಲ್ಲಿ ಕಬೀರದಾಸರು ಅಂತ ಹೋಗಿದಾರ. ಕಬೀರದಾಸರಿಗೆ ನೇರವಾಗಿ ಜ್ಞಾನನೇ ಇದ್ರು. ಶಿಶುನಾಥ ಸರಿಪಜ್ಜವ್ರ ಹಾಡ ಕೇಳಿದ್ರಲ್ಲಿ ಈಗ ಗುರು ಗೋವಿಂದ ಭಟ್ಟರ ಕಡೆ ಶಿಶುನಾಥ ಸರಿಪಜ್ಜರ್ ಹೋಗಿರ್ತಾರ. ಹೋದಾಗ ಅವ್ರಿಗೆ ಏನ್ ಮಾಡಿದ್ರು? ಗುರುನಾಥ್ ಏನ್ ಹೇಳ್ತಾರ ಸೇವಾನ ಮಾಡಿದ್ರು. ಅವ್ರು ಮಾಡಿ ಕೊನೆಗೆ ಲಾಸ್ಟ್ ಏನ್ ಮಾಡಿದ್ರು? ಅವನಿಗೆ ಕೃಪಾ ದೃಷ್ಟಿಯಿಂದ ನೋಡಿ ಅನುಗ್ರಹ ಅಂತಕ್ಕಂಥದ್ದು ಮಾಡಿದಾಗ ಅವ ನಿತ್ತಲಿ ಕುಂತಲಿ ಕವಿ ಅಂದ್ರೆ ಕವಿಗಳನ್ನ ಬರಿತಕ್ಕಂಥ ಕಲಾವಿದ ಆಗ್ತಿ ಅಂತ ತಿಳ್ಕೊಂಡು ಹರ್ಷಿದ್ರು ಅವ್ರು ಗುರುಗಳು. ಯಾರು? ಗುರು ಗೋವಿಂದ ಭಟ್ಟರು. ಅವಾಗ ಒಳ್ಳೆ ಕಲಾವಿದ ಆದ, ಒಳ್ಳೆ ಗಾಯನವನ್ನ ಹಾಡಿ ಬರ್ದಾರ ನೋಡ್ರಿ ಅವ್ರು. ಹಾಗೆ ಅದ್ರ ಗುರುವಿನ ಅನುಗ್ರಹ ಅಂತಕ್ಕಂಥದ್ದು ಹಿಂಗಿತ್ತು ಅಂತ ಕೇರ ಅವ್ರು ಏನ್ ಹೇಳ್ತಾರ ಅದಾಗ್ತೈತೆ ಅಂತ ಅರ್ಥ. ಅವನು ಉದ್ಧಾರ ಮಾಡಿರ್ತಕ್ಕಂಥವ್ರು ಅದಾರ ಅವರು. ಗೋವಿಂದಜ್ಜರ ಶರೀಫಜ್ಜರ ಸಹಿತವಾಗಿ ಏನು ಉದ್ಧಾರ ಅಂತಕ್ಕಂಥದ್ದು ಮಾಡಿದ್ರು. ಕಬೀರದಾಸರಿಗೆ ಸಿದ್ಧಾರೂಢರು ಅನುಗ್ರಹ ಅಂತಕ್ಕ ಅವ್ರಿಗೆ ಸಹಿತ ಉದ್ಧಾರ ಮಾಡಿರ್ತಕ್ಕಂಥವ್ರು. ಭಕ್ತರಿಗೆ ಯಾರ ನೀನೇ ಪರಮಾತ್ಮನ ಸ್ವರೂಪ, ಕೈಲಾಸಪತಿ ಪರಮಾತ್ಮನೇ ನೀನೇ ಅದಿ, ನಮ್ಮ ಉದ್ಧಾರಕ್ಕೋಸ್ಕರ ಭೂಮಿಗೆ ಅವತರಿಸಿ ಬಂದಿರ್ತಿಪ್ಪ ಗುರುನಾಥ ಅಂತ ಇಂಥ ಒಂದು ಸದ್ಭಾವದಿಂದ ಯಾರು ಇರ್ತಾನ ಅಂತ ಒಂದು ಭಕ್ತರಿಗೆ ಸದ್ಗುರು ಏನ್ ಮಾಡ್ತಾರ? ಅವ್ರು ಬಂದಿರ್ತಕ್ಕಂಥ ಜೀವನದಲ್ಲಿ ಬರ್ತಾವ ಕಷ್ಟ ಕಾರ್ಪಣ್ಯಗಳು ಬರೋ ಸಹಜ. ಅಂತಾಗ ಅಂತ ಸಮಯದಲ್ಲಿ ಭಕ್ತರು ಬಂದು ಹೇಳ್ಕೊತಿರ್ತಾರ. ಆ ಕಷ್ಟಗಳನ್ನ ಪರಿಹಾರ ಮಾಡತಕ್ಕಂಥವ್ರು ಸದ್ಗುರುನಾಥನೇ. ಇಲ್ಲಿ ಸಿದ್ಧಾರೂಢ ಚರಿತ್ರೆದೊಳಗ ಒಬ್ಬಕ್ಕಿ ಬಾಳ ವಿನಯದಿಂದ ನಡ್ಕೊಳ್ತಕ್ಕಂಥ ಸರಸ್ವತಿ ಅಂತಕ್ಕಂಥಕ್ಕಿದ್ದು. ಸರಸ್ವತಿಗೆ ಮದುವೆಯಾಗಿ 12-13 ವರ್ಷದವ್ರ ಮಕ್ಕಳಾಗಿರ್ತೀರಿ. ಮಕ್ಕಳಿದ್ರೆ ಅದೊಂದು ಚಿಂತಿನೇನೆ, ಮಕ್ಕಳಾದ್ರೂ ಒಂದು ಚಿಂತೆ, ಮಕ್ಕಳಾಗದೇ ಇದ್ರು ಒಂದು ಚಿಂತಿನೇನೆ. ತಾಯಿಗಳಿಗೆ ಜಗತ್ನ್ಯಾಗ ಏನಂದ್ ನಿಂದ ಮಾಡ್ತಾರ, ಮಕ್ಕಳಾಗಿಲ್ಲ ನೋಡ ಅಂತೇಳಿ ಏನೇನೋ ನಿಂದ ಮಾಡ್ಕೋತಾರ ಅಂತ ತಿಳ್ಕೊಂಡು ಆಕಿ ಸಿದ್ಧಾರೂಢಜ್ಜನ ಮಠಕ್ಕೆ ಬಂದು ಬೇಡಿಕೊಂಡು, ಯಪ್ಪ ನನಗೆ ಮಕ್ಕಳಿಲ್ಲ. ಸಿದ್ಧಾರೂಢಜ್ಜವ್ರು ಅಂದ್ರು, ನಿನ್ನ ಹಣೆ ಬಾರ್ದಾಗಂತೂ ಮಕ್ಕಳಿಲ್ಲ,
ನಿನ್ ಹಣೆ ಬರ್ದಾಗ ಮಕ್ಳು ಇಲ್ಲಿ ಕರೆ ನಿನಗ ಮಕ್ಳು ಆಗ್ತಾವ, ಸಂತಾನ ಆಗ್ತಾವು, ತಗೋ ಇದು ನಿಬೂತಿ ಉಂಡಿನ ದಿನಾನ ಕಲಿಸಿ ನೀರ ಹಾಕೊಂಡು ಕುಡಿ, ನಿನಗ ಮಕ್ಳು ಆಗ್ತಾವು ಅಂತಂದ್ರು. ಹ್ಞೂ ಅಂತೇಳಿ ತಗೊಂಡು ಹೋದ್ಲಕ್ಕಿ ತಗೊಂಡು ಹೋಗಿ ದಿನಾಲು ಅದನ್ನ ನೀರಾಗ ಕಲಿಸಿ ಕುಡಿತಿದ್ಲು. ಮಕ್ಕಳಾದ್ರು ಆಕಿ ಎಷ್ಟ್ರಿ ವರ್ಷ ತುಂಬರ ಒಂದ್ ಮಗು ಆತ್, ಮತ್ತೊಂದ್ ವರ್ಷ ತುಂಬರ ಒಂದ್ ಮಗು ಆತ್, ಹಂಗ 9 ಮಕ್ಕಳದು ಅಂತ ನೋಡ್ರಿ ಹೆಂಗೈತಿ. ಅವ ಕೈಯಾಗೊಂದು ಕಾಲಾಗೊಂದು ಮತ್ ಬರೋ ಒಂದ್ ಮಕ್ಳು ಅಂದ್ಕೂಲಿ ಕಿಲಿ ಬಿಲಿ ಮನ್ಯಾಗ ತುಂಬ ಓಡಾಡಕತ್ತು ಅಂತ ತ್ರಾಸ ಆಗಾಕೈತಿ ಆಕಿ. ಒಂದ್ ರೊಟ್ಟಿನ ಕೊಡಂತೈತಿ, ಒಂದ್ ಹಾಲ ಕೊಡಂತೈತಿ, ಒಂದ್ ಅನ್ನನ ಕೊಡಂತೈತಿ, ಒಂದ್ ಕೈ ಹಿಡದ್ ಜಗ್ತೈತಿ, ಒಂದ್ ಸೀರೆ ಹಿಡದ ಜಗ್ತೈತಿ, ಮತ್ತೊಂದ್ ಏನ್ರ ಆಯಿ ಅಂತ ಅಳ್ತೈತಿ. ಏನು ಯಾವ ನೋಡುವಂಗಿಲ್ಲ ಅವ್ನ ಸುದ್ದಿ. ಅಂದ್ಕೂಡ್ಲೆ ಬಾಲ್ ಹೊಡೆಗತಿ ಆತಕಿ ಮನಿ. ಮತ್ತೇನೈತಿ, ಕುಟುಂಬ ಯೋಜನೆ ಸರ್ವೆ ಮಾಡಕ್ ಬಂದಾಗ ಬಹುಶಃ ಇದು ಅಂಗನವಾಡಿ ಇರ್ಬೇಕಂತ ಹೋಗ್ಬಿಟ್ರಂತ ಅವ್ರು. ಅಂತ ಪಳೆ ಆಗ್ಬಿಡ್ತು. ಆಯ್ಕೆಂದು ಏನಪ್ಪಾ ಇದು ಕಾಡಾಕತ್ತು ಹುಡುಗರು ಅಂತೇಳಿ ಸಿದ್ಧಾಳಜನ ಮಟ್ಟಿಗೆ ತಗೊಂಡು ಹೋದ್ಲಂತ. ಯಪ್ಪ ಮಕ್ಳು ಬಾಳ ಆಗ್ಯಾವು, ಸಾಕಾಗಿದಾವ ಅಂದ್ಲಂತ ಆಕಿ ಹೋಗಿ. ಸಾಕಾಗಿದಾವ ಅಂದ್ ಕೂಲಿ ಅಂದ್ರ ಸಾಕೇನ್ ಮಕ್ಳು? ಸಾಕು ಹೋಗು, ಇನ್ ಮಕ್ಳು ಹುಟ್ಟಂಗಿಲ್ಲ ಹೋಗಂದ್ರ ದಜ್ಜವ್ರು. ಮಕ್ಳು ಬೇಕಾದ್ರ ಸಾಕ್ ಅನ್ನೋ ಕೊಡ್ತಾರಂತ ಅವ್ರು. ಆ ರೀತಿ ಸಾಕ್ ಅಂದ್ಕೂಲಿ ಅಂದ್ರೆ ಎಲ್ಲಿ ಆಪರೇಷನ್ ಇಲ್ಲ ಮಕ್ಕಳಾಗ್ಲಿ ಮತ್ತೊಳಕಿ ಅಂದ್ರೆ ಹೇಳು ತಾತ್ಪರ್ಯ. ಭಕ್ತರಿಗೆ ಸಹಿತವಾಗಿ ಯಾರು ನಂಬಿರ್ತಾರಲ್ಲ ಅವ್ರ ಆಸೆ ಆಕಾಂಕ್ಷೆಗಳಿಗೆ ಅವ್ರ ಕಾಮನಾ ಪೂರ್ತಿ ಮಾಡ್ತಕ್ಕಂಥವ್ರು ಸದ್ಗುರುನಾಥ. ಹೀಗೆ ಆಮೇಲೆ ಇನ್ನ ಉದಾಸೀನ ಅಂತಂದ್ರೆ ಅವ್ರಿಗೆ ಗುರು ಬೇಡ ಏನ್ರಿ, ಗುರುಗಳು ಬೇಡ ಅವ್ರಿಗೆ, ಮಠ ಬೇಡ, ಗುರುಗಳು ಬೇಡ, ಪ್ರವಚನ ಬೇಡ, ಶಾಸ್ತ್ರ ಬೇಡ, ಏನು ಬೇಡ, ಕಾವೋ ಪಿವೋ ಮೋ ಜುಡಾವೋ ಏನ್ರಿ. ಅಂತ ಮಂದಿ ಇರ್ತಾರ ಜಗತ್ನ್ಯಾಗ. ಆರಾಮ್ ಹೊಟ್ಟೆ ಹಸಿಲು ಊಟ ಮಾಡೋದೈತಿ, ನಿದ್ದೆ ಬಂತಲು ಆರಾಮ್ ಮಕ್ಕೊಳ್ಳೋದೈತಿ, ಕೈಯಾಗ ಕೆಲಸ ಹೊಲಕ್ ಹೋಗೋದೈತಿ, ದನ ದುಡ್ದಂಗ ಗುದುಡ್ದೈತಿ, ಹೌದಿಲ್ಲ, ಹಸುಗಳಿಗೆ ಬಡ ಊಟ ಮಾಡೋದೈತಿ, ನಿದ್ದೆ ಬಂದ್ಕೂಲೆ ಮಕ್ಕೊಂಡ್ಬಿಡೋದೈತಿ. ಇಷ್ಟ ಅಂತ ಕೆಲಸ. ನಾವ್ ಇಷ್ಟಕ್ಕೆ ಒಂದೇ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರ ಅವ್ರು. ಇಷ್ಟೇ ಕೆಲಸ ನಮ್ದು, ಮತ್ತೆ ನುಕ್ಕಿದ್ದು ಏನಿಲ್ಲಪ್ಪ ಅಂತ ಹೇಳಿ ತಿಳ್ಕೊಂಡು ಜೀವನದೊಳಗೆ ಅರ್ಥನೇ ಇಲ್ಲ ಅಂತ ತಿಳ್ಕೊಂಡ ಏನ್ರಿ ಯಾರ ದೇವ್ರದೇ ಅವ್ರ ಕಿವ್ಯಾಗ ಹೋಗಂಗಿಲ್ಲ ಅವು. ದೇವರ ದಿಂಡ್ರು ಪ್ರವಚನ ಶಾಸ್ತ್ರ ಪುರಾಣ ಹಾಡ ಅವು ಕತಿ ಎಲ್ಲಿ ಬಿಡ್ರಿ, ನಮ್ಗೆ ರಗಡೈತಿ ಅಂತಾರ. ಕೆಲವು ಮಂದಿ ಹಳ್ಳಿಯೊಳಗೆ ಹೋಗಿರ್ತೇವಲ್ಲ ನಾವು, ಅಂತಾರ ಅವ್ರು. ಏನಂತಾರ, ಏನ್ರಿ ಪ್ರವಚನಕ ಶಾಸ್ತ್ರಕ್ಕೆ ಬರ್ತಿರ್ಲೋ ಅಂತ ಕೇಳ್ತೇವೆ ನಾವು. ಹಳ್ಳಿಯೊಳಗೆ ಹೋಗಿರ್ತೇವಲ್ಲ, ಏನ್ ಬಿಡ್ರಿ ಅಮ್ಮಾರ ನಮ್ಗೆ ರಗಡ್ ಕೆಲಸ ಅಂತಂದ್ರ ಇನ್ ಮಟ್ಟಕ್ಕೆ ಯಾವ ಬರಾಕತ್ರಿ ಅಂತಾರ ಅವ್ರು. ಹಂಗಾರ ಮಟ್ಟಕ್ಕೆ ಬರಾಕಾಗ್ಲಿಕ್ಕೆ ಹೆಂಗ್ ಗತಿ ಇದೆ? ಏನಿಲ್ರಿ, ಆದ್ರ ನಮ್ ಹೊಲ ರೀ, ಬಂದ್ರ ನಮ್ಮ ಮನಿ ಹಿಂಗಂತ. ಮತ್ ದನಗಳು ಅಷ್ಟ ಮಾಡ್ತಾವು, ಹೌದು. ಮತ್ತೇನ್ ಮಾಡ್ತಾವು ಕೆಲಸ? ಹೋದ್ರ ಅವ್ರ ಹೊಲ, ಬಂದ್ರ ಮೈ ಹಾಕಿ ಅವಟ್ ಹಕ್ಕಿ ತೆಕ್ಕಿ ತಿಂತಾವ್, ಹಕ್ಕಿಯಾಗಿ ಬೀಳ್ತಾವು. ಇವ ಪಡಿ ತಿಂದ ಪಡ್ಸಲಾಗಿ ಬೀಳ್ತಾನು. ಇಷ್ಟ ಅಲ್ಲ, ಅವಕ್ಕ ಇವಕ್ಕೆ ಏನು ವ್ಯತ್ಯಾಸ? ಅದಕ್ಕ ನೀ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ತಗೊಂಡ್ ಬಂದ್ ಕೆಲಸ ನೀ ಏನ್ ಮಾಡು? ಮಹಾತ್ಮರು, ಶರಣರು, ಮಠ ಮಂದಿರ ಅನ್ನೋದ್ ಕೇಳು, ನಿನ್ನ ಜನ್ಮ ಉದ್ಧಾರ ಆಗ್ತೈತಿ. ಮನುಷ್ಯ ಜನ್ಮ ಒಂದ್ ಸಲ ಬಂದೈತಿ, ಇದು ಇವ್ ಹೊಳ್ಳಿ ಬರಂಗಿಲ್ಲ ನೋಡು. ಹೊಳ್ಳಿ ಬರ್ತೈತೆ? ಕಾಯಕ ಶುದ್ಧ ಕಾಯಕದಿಂದ ನಾವೇನ್ ಮಾಡ್ಬೇಕು? ಇರ್ಬೇಕು, ಧರ್ಮದಿಂದ ಇರ್ಬೇಕು, ದಯಾದಿಂದ ಇರ್ಬೇಕು. ನಿನ್ನಿನ ದಿವ್ಸ ದಯಾ ಬುದ್ಧಿ ಹೇಳ್ಕೊಂಬಂದ್ರಲ್ಲ ಹಂಗ ಇಲ್ಲಿ ನಾವು ಮನುಷ್ಯರಾಗಿ ಹುಟ್ಟಿ ಬಂದು ನಾವು ಏನ್ ಮಾಡ್ಬೇಕು ಅದನ್ನ ಮಾಡದೇ ಇದ್ರೆ ಮುಂದ ಜನ್ಮಗಳು ಹೆಂಗ್ ಬರ್ತಾವ್ರಿ? ಪಾಪ ಅನ್ನೋ ಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ, ಕೀಟ ಪತಂಗಾದಿಯಾಗಿ, ಆಪಕ್ಷ ಕುಲವಾಗಿ, ಮೃಗಜಾತಿಯಾಗಿ ಬಹುಬಾಧೆ ಗಲಿಸಿ ನಿಜಗುಣ ಶಿವರು ಹೇಳ್ಕೊಂಬಂದ್ರು. ಪಾಪ ಅನ್ನೋ ಗುಣ ಗಿಡ ಮರ ಕ್ರಿಮಿ ಕೀಟ ಎಷ್ಟು ನೋಡ್ತಿರ್ಲ ಅವನ್ನ, ಎಷ್ಟು ದುಃಖ ಐತದ್ರ. ಪಾಪ ಮಾಡ್ರಿ ಹಂಗ ಆಕೈತಿ ಅಂತ ನೋಡ್ರಿ. ಮೃಗ ಅರಣ್ಯದಾಗ ಎಲ್ಲೋ ಬ್ಯಾಡ್ ಸಿಕ್ಕಾಗ ಉಣ್ಣೋದವ್ ತಿನ್ನೋದವ್. ಕ್ರಿಮಿಕೀಟ ಆಗಿಂದಾಗ ಒಂದ್ ಕ್ಷಣದಾಗ ಸತ್ತು ಹೋಗ್ತಾವ, ಎಲ್ಲಾರು ಯಾರ ತುಳಿದು ಹೋಗ್ಬಿಡ್ತಾವ. ಕ್ರಿಮಿ ಕೀಟ ಪಶು ಪಕ್ಷಿ ಈ ರೀತಿಯಾಗಿ ಹುಟ್ಟಿ ಸಾಯೋದಕ್ಕಿಂತಲೂ ಹಂಗಾಗಿ ಹುಟ್ಟಿ ಸಾಯಕ್ ಹೋಗ್ಬೇಡ. ಅದಕ್ಕೆ ನೀ ಏನ್ ಮಾಡು? ಉದಾಸೀನ ಮನ್ಯಾಗ ಕುಂಡ್ರಕ್ ಹೋಗ್ಬೇಡ. ಏನಾದ್ರೂ ಮನುಷ್ಯನ ಶ್ರೇಷ್ಠ ಜನ್ಮ ತಗೊಂಡ್ ಬಂದಿದ್ಯಾ ತಿಳ್ಕೊ, ನಿನ್ನ ಜನ್ಮ ಪಾವನ ಮಾಡಿಕೊ ಅಂತ ಮಹಾತ್ಮರಂತಾರ. ಅದಕ್ಕ ನಿನ್ನ ಜನ್ಮ ಪಾವನ ಆಗ್ಬೇಕಾಗಿ ಅಂತ ಜ್ಞಾನಿಗಳ ಕಡೆ ಹೋಗು, ಅಂತ ಮಹಾತ್ಮರ ಸನ್ನಿಧಾನಕ್ಕೆ ಹೋಗು, ಹೋಗಿ ನೀನು ಜನ್ಮ ಪಾವನ ಮಾಡಿಕೊ ಅಂತ ಅವ್ರಂತಾರ.
ಅದಕ್ಕ ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘವದು ಬಚ್ಚಲಿನ ರೊಜ್ಜನಂತೆ ಹೋದು ಸರ್ವಜ್ಞ. ಸರ್ವಜ್ಞಕಾರ ಭಾಳ ಸುಂದರ ಹೇಳ್ಕೊಂಬಂದ್ರ ಅವರು. ಏನಂತ? ಬಚ್ಚಲಿನ ರೊಜ್ಜು ಗೊತ್ತು, ಕಳಕ ವಾಸನೆ, ಹೆಜ್ಜೆ ಜಾರಿ ಬಿಡೋದು, ದುಃಖನಲ್ಲ ಇಲ್ಲಿ, ಅದು ದುಷ್ಟ್ರ ಸಂಘ ಮಾಡಿರಾಕೈತಂತ. ಇನ್ನು ಸಜ್ಜನರು ಹೆಂಗಿರ್ತಾರೋ? ಸವಿಜೇನು, ಜೇನುತುಪ್ಪ ತಿಂದ್ರೆ ಯಾರಿಗೆ ಕೆಟ್ಟಾಕತಿ, ಅದನ್ನ ಸೇವನೆ ಮಾಡಿದವ್ರಿಗೆ ಮೈ ಮನಗಳಿಗೆ ಹೆಂಗ್ ಸಂತೋಷವನ್ನು ಕೊಡ್ತಾವಲ್ಲ ಹಂಗ ಸಜ್ಜನರಿರ್ತಾರ. ಅದಕ್ಕೆ ಅವ್ರು ಸಜ್ಜನರ ಕಡೆ ಹೋಗಿ ನೀನು ಉದಾಸೀನತ್ವೆಲ್ಲ ಹೋಗ್ತೈತಿ, ಉದಾಸೀನದಿಂದ ಕುಂಡ್ರಾಕ್ ಹೋಗ್ಬೇಡ ಅಂತಾರ ಮಹಾತ್ಮರು. ಇಲ್ಲಿ ಏನು ಬ್ಯಾಡ ಅಂತ ಕುಂತಿರ್ತಕ್ಕಂಥವ್ರು ಸಹಿತ ಅವ್ ಕ್ರಿಯಾವನ್ನ ಆಗ್ತಾರಂತ ಅವ್ರ ಕಡೆ ಹೋಗಕತ್ತಂದ್ರ, ಹೋಗ್ಬೇಕಪ್ಪ ನಮ್ಮ ಆತ್ಮರ ಕಡೆ ಹೋಗ್ಬೇಕು, ಭಾಳ ಚಲೋ ಹೇಳ್ತಾರ ಪ್ರವಚನ, ಹೋಗ್ಬೇಕು ಕೇಳ್ಬೇಕು, ಎಷ್ಟ್ ಚಲೋ ಹೇಳ್ತಾರಪ್ಪ, ಆನಂದ ಆತವಣ ಅಂತಿರ್ತಾನ ಮನುಷ್ಯ. ಅಂದ್ರೆ ಯಾಕ ಅವನ ತಲೆಯಾಗ ಬರ್ತದಂತ ಕೇರಿ ಅಂತ ಸಂಘದಾಗ ಬರ್ಬೇಕಲ್ಲ, ಸಂಸ್ಕಾರ ಆಗ್ಬೇಕಲ್ಲ ಅವನಿಗೆ. ಅಂದಾಗ ಅವ ಏನ್ ಮಾಡ್ತಾನ, ಈ ಕಡೆ ಬರುವೊಂದು ಅವ ಮನಸ್ಸು ವಾಲ್ತೈತೆ ಅವಂದು. ಹೋಗಿ ಏನ್ ಮಾಡ್ತಾನವ, ಒಂದ್ ಸ್ವಲ್ಪ ಏನಂತ ಕೇಳಿದ್ರ ಈ ಒಂದು ಪಾರಮಾರ್ಥದ ಕಡೆ ಅಥವಾ ನಾಮಸ್ಮರಣೆ ಕಡೆ ಅಥವಾ ಭಕ್ತಿ ಕಡೆ ಅಥವಾ ಗುರುವಿನ ಕಡೆ ಮುಖ ಆಗ್ತತಿ, ಇಲ್ಲದೇ ಇದ್ರ ಆಗಂಗಿಲ್ಲ. ಅದಕ್ಕೆ ನೀ ಉದಾಸೀನಾಗಿ ಮನ್ಯಾಗ ಕೊಡ್ರಾಕ್ ಹೋಗ್ಬೇಡಪ್ಪ ನೀನು ಅಂಥೇಳಿ ಗಂಡ ಹೆಂಡ್ತಿರ್ದ್ರು ಒಂದ್ ಊರಾಗ. ಹಂಗ ಗಂಡ ಭಾಳ ಅಂದ್ರೆ ಭಾಳ ಧಾರ್ಮಿಕ ಒಂದು ಗಂಡ ಇದ್ದಾವ, ಧಾರ್ಮಿಕ. ಹೆಂಡತಿ ಭಾಳ ಉದಾಸೀನ ಇದ್ಲು. ಹೆಂಡತಿಗೆ ಕೆಲಸ ಮಾಡೋದು ಬೇಡ, ದಾನ ಧರ್ಮ ಅಂದ್ರೆ ಮೊದಲೇ ಕೇಳ್ಬೇಡ್ರಿ, ಇಂಥ ಹೆಣ್ಮಗಿದ್ಲಕ್ಕೆ. ಇಂಥ ಹೆಣ್ಮಗಿದ್ಲು. ಗಂಡರ ಪುರಾಣ ಪ್ರವಚನ, ಶ್ರಾವಣ ಮಾಸ ಪುರಾಣ ಊರಾಗ ಶ್ರಾವಣ ಚಲೋ ನಡೆದಿತ್ತು, ಪ್ರವಚನ ಹೇಳಾಕ್ ಬಂದಿರು ಮಹಾತ್ಮರು, ಕೇಳಾಕತ್ತಿದ್ದ. ಎಲ್ಲಾರ ಮನಿಗ್ ಕರ್ಕೊಂಡು ಹೋಗ್ತಾರಲ್ಲ, ಪಾದ ಪೂಜೆಗೆ ಮಹಾತ್ಮರು ಬಂದಾರ, ಶ್ರಾವಣ ಮಾಸ ಐತಿ, ನಮ್ಮ ಮನೆಗ್ ಬರ್ರಿ, ನಿಮ್ಮ ಮನೆಗ್ ಬರ್ರಿ ಅಂತ ಕರ್ಕೊಂಡು ಹೋಗ್ತಾರ. ಕರ್ಕೊಂಡು ಹೋಗುವಾಗ ನೀವು ಅಂದ, ನಮ್ಮ ಮನೆಗೂ ನಾ ಕರ್ಕೊಂಡು ಹೋಗ್ಬೇಕಂತೇನು, ಏನ್ ಮಾಡೋದು? ಹೆಂಡ್ತಿನ ಎಡವಾಟ ಮನ್ಯಾಗ ಹೆಂಡ್ ಚಲೋ ಇದ್ರೆ ಕರ್ಕೊಂಡು ಹೋಗೋದು, ಮತ್ ಹೆಂಡ್ತಿನ ಎಡವಾಟದ ಹೆಂಗ್ ಮಾಡೋದು? ಕರ್ಕೊಂಡು ಹೋಗಾಕತ್ತು ಬರಂಗಿಲ್ಲ, ನಾನು ಕರ್ಕೊಂಡು ಹೋಗಕ್ ಮಂದಿಗತಿ ಅಂತೇನು, ನಾನು ಪಾದ ಪೂಜೆ ಮಾಡಿಸ್ಬೇಕು, ಪ್ರಸಾದ ಮಾಡಿಸಿ ನಮ್ ಕೈಲಾ ಮಾಡಿ ಏನಾರ ದಕ್ಷಿಣ ಕೊಟ್ಟು ಕಳಿಸ್ಬೇಕಂತ ನನ್ನ ಮನುಷ್ಯನ್ಯಾಗ ಐತ್ ಕರೆ. ಆದ್ರೆ ಹೆಂಡ್ತಿ ಒಂದು ಮನ್ಯಾಗ ರೊಟ್ಟಿ ಮಾಡಿದ್ರೆ ಗಿಟ್ಟಿ ಮಾಡಾಕಿ, ಗಿಟ್ಟಿ ಮಾಡಿದ್ರ ರೊಟ್ಟಿ ಮಾಡಾಕಿ, ಇಂತ ಹೆಂಡ್ತಿ ಕುಂತ ಕುಡಿದಾಳು, ವಿರುದ್ಧ ಹೆಣ್ಮಗಳದಾಳ ಆಕಿ. ಹೆಂಗ್ ಮಾಡೋದಪ್ಪ? ಇಂತ ಶಾಸ್ತ್ರಕ್ಕೆ ಬಾ ಅಂತ ನಾವು ಎಲ್ಲಿ ಶಾಸ್ತ್ರ ಅಡಿ ಅಂತೇಳಂತ ಆಕಿ. ಶಾಸ್ತ್ರ ಪುರ ಹೆಣ್ಮಗಳಲ್ಲ ಆಕಿ, ಶಾಸ್ತ್ರಕ್ಕೆ ಬಂದ್ರೆ ಶಾಸ್ತ್ರಕ್ಕೆ ಬರಂಗಿಲ್ಲ, ಬರಬೇಡ ಅಂದ್ರೆ ಬರಾಕಿ ವಿರುದ್ಧ ಅಂತ ಹೆಣ್ಮಗಳು, ಒಟ್ಟು ಉಲ್ಟಾ ಇಂಥ ಹೆಣ್ಮಗಳು ಇದ್ಲಕ್ ಮನ್ಯಾಗ. ಹೆಂಡ್ತಿ ಅಂತ ಕುಡಿದು ಕೂಡ್ಲೆ ಇವ ಅಂದ, ಏನ್ ಮಾಡೋದು ಆಕಿಗೆ? ಗುರುಗಳಿದ್ರ ಇಲ್ಲಿ ಮತ್ ಹಾದ್ ಕೇಯ್ದ, ಏನ್ರಿ ಸ್ವಾಮಿಗಳ, ನಾನು ನಿಮ್ಮನ್ನ ಮನಿಗೆ ಕರ್ಕೊಂಡು ಹೋಗ್ಬೇಕು ಅಂತ ನನ್ನ ಮನುಷ್ಯನಾಗತ್ತಿ, ನಾನು ದೊಡ್ಡ ಉದಾಸೀನ ಹೆಣ್ಮಗಳದಾಳ ಆಕಿ, ಶಾಸ್ತ್ರಕ್ಕೂ ಬರಂಗಿಲ್ಲ, ಮಹಾತ್ಮರ ಮನಿಗ್ ಬರ್ಗೊಡಂಗಿಲ್ಲ, ಯಾವ್ದು ದಾನ ಧರ್ಮ ಮಾಡಂಗಿಲ್ಲ, ನಾವ್ ಬಂದ್ ಕೇಳಾಕತ್ತೇನ್ರಿ, ಎಲ್ಲಾರು ನಿಮ್ಮನ್ನ ಮನಿಗ್ ಕರ್ಕೊಂಡು ಹೋಗ್ತಾರೋ, ನಾನು ಒಟ್ಟು ಮನಿಗ್ ಕರ್ಕೊಂಡು ದಾನ ಧರ್ಮ ಮಾಡಿಕೊಂಡು ನಮಗೂ ಕೈಯಿಂದ ಏನೋ ಪರಮಾತ್ಮ ಕೊಟ್ಟಿರ್ತಕ್ಕಂಥದ್ರಾಗ ಕೊಡ್ಬೇಕು, ಕೊಟ್ಟದ್ದು ಮುಂದೆ ಉಳಿತೈತಿ. ಮತ್ ಈಗ ಎಲ್ಲ ಮುಟ್ಟಿ ಕೊಡ್ಲಿಲ್ಲ ಅಂದ್ರ ಮುಂದಿನ ಜನ ದರಿದ್ರ ಹುಟ್ಟು ಬರ್ಬೇಕಾಕತಿ. ಅದಕ್ಕ ಹೇಳಿದಾರೆ, ಸಿರಿಬಂದ ಕಾಲಕ್ಕೆ ಕರೆದು ದಾನವನ್ನು ಮಾಡೋ ಪರಿಣಾಮಕ್ಕೂ ಕೈಲಾಸ, ನೆರೆಮನೆ ಹೋಕ್ಕೋ ಸರ್ವಜ್ಞ ಅಂತ ತಿಳ್ಕೊಂಡು ಹೇಳಿದಾರು. ನಾ ಏನಾರ ಕೊಡ್ಬೇಕು ನಿಮ್ ಕೈಲಾದ ಬಿಟ್ಟು, ಶ್ರಾವಣ ಮಾಸ ಐತಿ, ಪವಿತ್ರ ಶ್ರಾವಣ ಮಾಸ ಐತಿ ಅಂತಂದ. ಹಂಗಾರ ನೀನ್ ಏನ್ ತಿಂಗದಾಳು ವಿರುದ್ಧದಾಳೆ, ನಿನಗ್ ಹಂಗ ಕೆಲಸ ಮಾಡಂದ್ರ ಅವ್ರು. ನಿನಗ ಕರ್ಕೊಂಡು ಹೋಗ್ಬೇಕ ಮನಿಗೆ ಐತಿಲ್ಲ, ನಮ್ಮ ಊರಿಗೆ ಅವ್ರ ಸ್ವಾಮಿಗಳು ಬಂದಾರ, ಆ ಸ್ವಾಮಿಗಳು ಎಲ್ಲಾ ಮಂದಿ ಹುಚ್ಚರು ಕರ್ಕೊಂಡು ಹೊಂಟಿದಾರ, ನಾ ಕರ್ಕೊಂಬರೋನ್ ಬೇಡ ಅಂತ ಹೇಳ್ಬಿಡ್ನಿ, ವಿರುದ್ಧ ಹೇಳ್ಬಿಡುದಕ್ಕಿಗೆ, ಕರ್ಕೊಂಡು ಹೋಗೋನ್ ಬೇಡ ಅಂತ ಹೇಳ್ಬಿಡ್ನಿ. ಹೌದಿಲ್ಲ? ಹಾ ಅಂತ ಮತ್ ವಿರುದ್ಧ ನಿಮಗದಾಳ ಆಕಿ, ಕರ್ಕೊಂಡು ಬರೋನ್ ಬೇಡ, ನೀವು ಎಲ್ಲಾರು ಕರ್ಕೊಂಡು ಹೋಗ್ಲಿ, ನಾ ಕರ್ಕೊಂಬರೋನ್ ಬೇಡ ಅಂತ ಹೇಳಿ, ಅದ್ಯಾಕ ನಾ ಕರ್ಕೊಂಬರೋನ್ ಅಂತಾಳ ಆಕಿ. ಹೌದಿಲ್ಲ? ಕರ್ಕೊಂಡ್ ಅದ್ಯಾಕ ನಾವ್ ಕರ್ಕೊಂಬರೋನ್ ಅಂತಾಳು ಅಂತಂದ. ಮತ್ತೇನೈತಿ, ಬಂದ ಮನಿಗೆ ಎಲ್ಲ ವಿರುದ್ಧ ಉಲ್ಟಾ ಪಲ್ಟಿ ಮಾಡ್ಬೇಕಲ್ಲ. ಇನ್ನು ಬಂದ್ ಹೆಂಡತಿ ಹೇಳಿದ, ನೋಡ ಊರನ್ ಮಂದಿ ಎಂತ ಹುಚ್ಚರದಾರ ನೋಡು, ಸ್ವಾಮಿಗಳು ಬಂದಾರ ನಮ್ಮ ಊರಿಗೆ, ಎಲ್ಲ ಮನಿ ಪಾದ ಪೂಜೆ ಕರ್ಕೊಂಡು ಹೋಗ್ತಾರ ನೋಡು. ಎಲ್ಲಾರು ಪಾದ ಪೂಜೆ ಕರ್ಕೊಂಡು ಹೋಗಿ ಅವ್ರಿಗೆ ಏನ್ ಮೃಷ್ಟಾನ್ ಭೋಜನ ಮಾಡ್ತಾರೋ, ಏನ್ ದಕ್ಷಿಣ ಕೊಡ್ತಾರೋ, ಏನ್ ವೈಭವ ಅವ್ರದ, ನಮ್ಮ ಮನಿಗೆ ನಾವ್ ಕರ್ಕೊಂಡು ಬರೋ ಬೇಡ ಅಂದವ. ಹಂಗ ಅಂದ್ ಕುಲಿಕೇನಂದ, ಅದ್ಯಾಕ್ರಿ ನಾ ಕರ್ಕೊಂಡ್ ಬರಕ್ಕೆ ಅಂದ, ಹಿಂಗ ಬಾದಾರಿಗೆ ಅಂದವ. ಮನುಷ್ಯ ಏನಂದ, ಹಿಂಗ ಬಾದಾರಿಗೆ ಅಂದ. ಅಂದ ಕೆಸ ಆಯ್ತು ಕರ್ಕೊಂಬರ್ರಿ ನಾಳೆ ಅಂತಂದ. ಹೋದೆ, ನೀವ್ ಹೇಳ್ದಂಗ ಏನ್ರಿ ಅಂತಂದ. ಹಂಗಪ್ಪ ತಿರುಮಂತ್ರ ಹೇಳೋದಕ್ಕಿಗೆ ಅಂತಂದ.
ಹೋದ ಮನಿಗೆ ನೋಡ್ ಗುರುಗಳು ಬರ್ತಾರ, ಅವ್ರಿಗೆ ಅದು ಹುಗ್ಗಿ ಮತ್ತ ಇದನ್ನು ಶಾಂಡ್ಗಿ ಕರ್ದ, ಹಪ್ಪಳ ಕರ್ದ, ಮತ್ ಚಪಾತಿ ಮಾಡಿ ಎಲ್ಲ ತರ ಕಾಯಿಪಲ್ಯ ಮಾಡಿ, ಮಸಾಲೆ ಬಾತ್, ಆಮೇಲೆ ಪಾಂಡ್ರ ಬಾತ್ ಅಂದ್ರ ಬಿಳಿ ಅನ್ನ, ಮಸಾಲೆ ಅನ್ನ, ಮೊಸರ ಅನ್ನ, ಇಂಥವೆಲ್ಲ ಅನ್ನದೊಳಗ ಎಲ್ಲ ಬೇರೆ ಬೇರೆ ತರ ಹಿಂಗೆಲ್ಲ ಏನ್ ಮಾಡಕ್ ಹೋಗ್ಬೇಡ ಅವ್ರಿಗೆ. ಸ್ವಲ್ಪ ನೀರು ಕೊಟ್ಟು ಕಳಿಸ್ಬಿಡು ಅಂದವ. ಯಾಕಂತ ಇಷ್ಟೆಲ್ಲ ಬಡ್ಸು ಇರ್ತೈತಲ್ಲ ತಲ್ಯಾಗ. ಒಂದ್ ಕಪ್ ಪಾದ್ಮ್ಯಾಗ ನೀರ್ ಹಾಕಿ, ಪಾದ್ಮ್ಯಾಗ ನೀರ್ ಹಾಕು ಅನ್ನಂಗಿಲ್ಲ ಅವ. ಯಾಕಂದ್ರ ಹಾಕು ಬ್ಯಾಡ ಅಂದಿರ್ತಾಳ ಆಕಿ. ಅದಕ್ಕೆ ಏನ್ ಮಾಡಿ ಮನಿ ಕರ್ದ ಹಂಗ ನೀರ್ ಕೊಟ್ಟು ಕುಡಿಸಿ ಕಳಿಸ್ಬಿಡು ಅಂತ ಅಂದ. ಅದ್ಯಾಕ ಅಂದ್ಲಾಕಿ. ಗುರುಗಳು ಬಂದ್ ಕೂಲಿ ಅಂದ್ರೆ ಎಲ್ಲರೂ ಮನಿ ಇಟ್ಟು ರಂಗೋಲಿ ಹಾಕಿ ಪಾತ್ ಪೂಜೆ ಮಾಡಿ ಕರ್ಕೊಂಡ್ ಹೋಗ್ತಾರ, ಹಂಗೆಲ್ಲ ಮಾಡಕ್ ಹೋಗ್ಬಾಡ್ನಿ ಅಂತಂದ. ನಾ ಹಂಗ ಮಾಡಕ್ಕೆ ಅಂದ್ಲಾಕಿ. ವಿರುದ್ಧ ಏನ್ ಮಾಡಲ್ಲ ಅಂದ್ ಕೂಲಿ ಮತ್ ಪಾತ್ ಪೂಜೆ ಮಾಡಿ ಒಳಗ್ ಕರ್ಕೊಂಡ್ ಹೋದಳು. ಎಲ್ಲಾರ ಒಂದ್ ಚೀಲ ತಟ್ಟು ಹಾಕಿ ಚೇರ್ ಕುಂಡಿಸ್ಬೇಕ, ಹಂಗೆಲ್ಲ ಕುರ್ಚಿ ಮೇಲೆ ಅದ ಕಂಬಳಿ ಗಿಂಬಳಿ ಹಾಸಿಗಿಸಿ ಅಂತ ನಾವ್. ಹಂಗ ಹಸಾಕಿನ ಅಂದಕ್ಕೆ. ಹಂಗ ಹಸಾಕಿನ ಕುಂದಿರ್ಸಿಡ್ರಿ. ಪಾತ್ ಪೂಜೆ ಮಾಡಿ ಇಡಿ ಮತ್ ನೀ ತೂ ದುಗುಳು ಅಂತಂದ. ಹಂಗ್ಯಾಕ್ ಮಾಡೋದು, ಪಾತ್ ಪೂಜೆ ಮಾಡ್ಬೇಕಂತಂದ್ಲಕಿ. ಪಾತ್ ಪೂಜೆ ಮಾಡಿದಳು. ಆಮೇಲೆ ಮೃಷ್ಟಾನ್ನ ಭೋಜನ ಎಲ್ಲಾ ನಾನಾ ತರ ಅಡಿಗೆ ಮಾಡ್ತಾರ ಮಂದಿ ಎಲ್ಲ. ನೀ ಹಂಗ ಮಾಡಿ ಇಡಿ ಮತ್ ಹಂಗ ಮಾಡಾಕಿನ ಅಂದ್ಲಕ್ಕೆಲ್ಲ. ಏನ್ ನಿಮ್ಗೆ ಹೇಳ್ತೇನೆ, ಬ್ಯಾಳೆ ಹೋಳ್ಗಿ ಮಾಡಿದ್ದು, ಹುಗ್ಗಿ ಮಾಡಿದ್ದು, ಮಸಾಲೆ ಅನ್ನ ಮಾಡಿದ್ದು, ಬಿಳಿ ಅನ್ನ ಮಾಡಿದ್ದು, ಚಪಾತಿ, ಏನ್ ತಿಳಿತಿ ಕಾಯಿಪಲ್ಯಗಳು, ಶೇಂಗಾ ಚಟ್ನಿ, ಮತ್ತೇನ್ ಮೊಸರು, ತುಪ್ಪ, ಹಾಲು ಎಲ್ಲಾ ತರ ಮಾಡಿದಳ್ರಿ. ಮಾಡಿ ಚಂದಂಗೆ ಊಟಕ್ಕೆ ಕೊಡ್ಬೇಕು ಅಂತ ಹೇಳಿ ಎಲ್ಲ ನೀಡಿಳು. ಎಲ್ಲ ಕೊಡ್ಬೇಕು ಅಂತ ಊಟಕ್ಕೆ ನೀಡಿಳು. ನೀಡಿದಕ್ಕೆ ಅಂತಂದ್ರ ಸ್ವಾಮಿಗಳು ತಾಟ್ ಮಾಡಿ ಮುಂದಿಟ್ಲು. ಇಟ್ಟಕ್ಕಿ ಅಂತಂದ್ರೆ ಏನ್ ಅನ್ಬೇಕಕ್ಕಿ ಕೇಳ್ರಿ. ಲಕ್ಷ ಕೊಟ್ಟ, ಏನ್ರಿ ನಿಮ್ ಸ್ವಾಮಿಗಳು ಒಣಿಕ್ಬೇಕನ್ನಾಕ್ತಾರ ಕೇಳ್ರಿ. ಒಣಿಕ್ಬೇಕನ್ನತ್ತಾರ, ಒಣಕಿ ಪೂಜೆ ಮಾಡ್ಕೋತಾರಂತ ಅವ್ರು. ನಮ್ಮ ಮನ್ಯಾಗ ಒಣಿಕಿಲ್ಲ, ಹೋರ್ ಓಣ್ಯಾಗ ಇಸ್ಕೊಂಬರೋರ ಅಂದ್ ಅಡಿಗೆ ಮನ್ಯಾಗ ಕರದ. ಮತ್ ಹೋಗಬೇಕಲ್ಲ ಪಾಪ, ಮತ್ ಮಾತ್ಬರ್ ಕರ್ಕೊಂಬಂದ ಉಂಡ್ ಹೋಗ್ಬೇಕಲ್ಲ ಅವ್ರ. ಅಂದ್ಕೂಲಿ ಹೌದಪ್ಪಾ ಅಂತ ಹೇಳಿ ಅದ್ರೂ ಇದ್ರು ಇರ್ಬೇಕಂತ ಹೋಗ ನಾವ್ ಗಂಡ ಓನೆಲ್ಲ ತಿರುಗಾಡಿಕ ಒಂದ್ ಒಣಕಿ ತರಕ್ ಒಣಕಿ ತರಕ ಅವ ಹೊರಗ್ ಹೋದ. ಈಕಿ ಸ್ವಾಮಿಗಳು ಏನನ್ಬೇಕ, ಸ್ವಾಮಿಗಳು ಅಂದ್ಲ ಯಾಕ್ರಿ ಅವ್ವ ಅಂತಂದವ. ಅಲ್ಲ ಸಹಾಯಕ್ ನಾ ಮನೇನೆ ಬೇಕು ನಿಮ್ಗ ಅಂದ್ಲಕಿ. ಸಹಾಯಕ್ ನಾ ಮನೇನೆ ಬೇಕಾಗಿತ್ತು, ಯಾಕ್ರಿ ಅಂತ ಕೇಳಿ. ನನ್ ಗಂಡ ಒಣಗಿ ತರಕ್ ಹೋಗ್ಯಾನ ಈಗ, ಯಾವ್ದಕ್ಕ ನೀನ್ ಹಾಕಿ ಕೊಲ್ಲಾಕ ಅಂದ್ಲಕಿ. ಹಂಗ ಅಂದ್ ಕುಲಿ ಅಂದ್ರೆ ಮತ್ತೇನೈತಿ, ಕರೆ ನೀವು ಮತ್ತೆ ಒಣಗಿ ತರಕ್ ಹೋಗಿದ್ದ ಪಾಪ. ನೀವು ಮುಚ್ಚಿ ಬಾಯಲ್ಲಿ ಹಾರ ಅದ ಒಣಗಿ ತಗೊಂಡಲ್ಲಿ ಹಾಕ್ತಾನೆ ನಿನಗ, ಇದು ಸೋಮ್ ಬಿಟ್ಕೊಟ್ಟಿ ಹಿಂಗ್ ಹಿತ್ತಲ ಬಾಯಲ್ಲಿ ಓಡ್ರಿ ಅಂದ್ಲಕಿ. ಹಿತ್ತಲ ಬಾಯಲ್ಲಿ ಓಡ್ರಿ ಅಂದ್ ಕೂಲಿ ಅಂದ್ರ ನೀವು ನೋಡ್ರಲ್ಲ ಓಟ ಹಿಡಿದ್ ಬಿಟ್ಟಿವ ಪಾಪ. ಎಲ್ಲಾ ಕಡೆ ಅವ್ರ ಮನಿ ಇವ್ರು ಮತ್ ಇದ್ದಲ್ಲಿ ತಗೊಂಡ್ಬೇಕಲ್ಲ, ಲೇಟ್ ಆತ ಒಂದಿಟ. ಹಿತ್ಲಾಯ್ತು ಅಲ್ಲಿ ಓಡಿಸ್ಬಿಟ್ಲಿಕ್ಕಿ. ಅಂದ್ ಕೂಲಿ ಒಣಗಿದ್ ಸ್ವಾಮಿ ನೀವು ಖರೇಖರ್ ಮತ್ ಹೊಟ್ಟಿದ್ದಲ್ಲ ಸ್ವಾಮಿಗಳು ಇಲ್ಲ, ನೀವು ಲಘು ಒಣಗಿ ತರಲ್ಲ ಹೋಗ್ಬಿಟ್ರ ಅಂದ್ಬಿಟ್ಲಕ್ಕಿ. ತಗೊಂಡು ಹೋಗ್ಬಿಟ್ಟ ಅಂದ್ ಕೂಲಿ ಅಂದ್ರ ಒಣಕಿ ಹೊಗಲಿ ಮ ಇಟ್ಕೊಂಡ್ ಹಿಂಗ ಇಟ್ಕೊಂಡ್ ಕೆಲ್ಸ. ಸ್ವಾಮಿಗಳ ತಂದೇನ್ರಿ, ಸ್ವಾಮಿಗಳು ಒಣಕಿ ತಂದೇನ್ ಬರ್ರಿ, ಸ್ವಾಮಿಗಳು ಒಣಕಿ ತಂದೇನ್ ಬರ್ರಿ. ಅವ್ ಎದಕ್ ಬೇಕಾಗಿರ್ಬೇಕದು ಅಂದ್ ಕೂಡ್ಲೆ ಅದ್ರ ಹಿಂದ್ ನೋಡಾವ ಮುಂದ್ ಓಡಾವ, ಹಿಂದ್ ನೋಡಾವ ಮುಂದ್ ಓಡಾವ. ಯಾಕಂತ ಕೇಳಿದ್ರ ಯಪ್ಪ ಆ ಹೆಣ್ಮಾಳಿ ಅಂತ ಚಲೋ ಅದಾಳ ನೋಡ್ರಿ. ಹೆಣ್ಮಾಳಿ ಎಷ್ಟು ಚಲೋ, ಬಂಗಾರದಂತ ಹೆಣ್ಮಗಳು ಅದಾಳು. ಏನ್ ಪಯ ಮನಿಗ್ ಕರ್ಕೊಂಡು ಭಕ್ತಂದ್ ಮನಿಗ್ ಕರ್ಕೊಂಡು ಹೋಗಿ ಇವ್ ಅಂತ ಇದಾರ ಪಯ ಕೊಟ್ಟಿ ಉಣದಾವ ಅಂದವ ಸ್ವಾಮಿ. ಮತ್ತೇನತಿ ದೋತ್ರ ಹಿಡ್ಕೊಂಡ ಓಡ್ತಾ ಓಡಿ ಮೊಣಕಾಲ ಸಾಯ್ತ್ನವ್ ಬಿದ್ನವ್ ಅಂತ ಉಳ್ಕೊತ ತೊಡಕಾಲ ಬಡ್ಕೊತ ಓಡಿ ಹೋಗ್ಬಿಟ್ಟಂತಾವ. ಓಡ್ಬಿಟ್ಟ. ಮತ್ತೇನತಿ ಈ ಕಡೆ ಬಂದ್ ಮನಿಗೆ ಬರ್ಕೊಡದ ಅಂದ್ರ ಎಲ್ಲ ಸಾಹಿತ್ಯ ಎಲ್ಲ ಪದಾರ್ಥ ಎಲ್ಲ ಇತ್ತು. ನಾ ಕರ್ಕೊಂಡ್ ಸ್ವಾಮಿ ಉಣ್ತಾನ ತೃಪ್ತಿ ಪಡ್ತಾನಂತ ನಾ ಮಾಡಿರ ಏನಪ್ಪ ಹೋಗ್ಬಿಟ್ಟ. ಈಕೆ ಅಂದ್ಲ ನಾನ್ ಭಕ್ತರು ಕರ್ಕೊಂಡ್ ಅಂದ್ಲಿಕ್ಕೆ, ನಮ್ ಸ್ವಾಮಿಗಳು ಕರ್ಕೊಂಡ್ ಅಂದ್ಲಿಕ್ಕೆ. ಯಾರ ಕರ್ಕೊಂಬರಕ್ ಹೋದ್ಲ, ಟೇವು 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 ಅವ್ರ ಕರ್ಕೊಂಬರಕ್ ಹೊಂತ್ಲಿಕ್ಕೆ. ಕರ್ಕೊಂಬರಕ್ ಹೊಂಟಳ್ರಿ. ಇಷ್ಟ ಅನ್ನೂರಾಗ ಅಂದ್ರಿ ಈಗ ಕರ್ಕೊಂಬರಕ್ ಈಗ ಹೋದ್ಲಿಕ್ಕೆ ನಾ ಕರ್ಕೊಂಬರ್ತೇನೆ ಅಂತ ಹೇಳಿ ಕರ್ಕೊಂಬರಕ್ ಹೋಗೋರ ಇವ್ ಏನ್ ಮಾಡಿದ್ರ ಅಡಿಗೆ ಮನ್ಯಾಗ ಒಂದ್ ನಾಯಿ ತಂದ್ ಹುಗಿಸ್ಬಿಟ್ಟ. ಯಾಕ ಅವ್ರ ಸ್ವಾಮಿಗಳು ಉಣಿಸ್ಕೊಡ್ಲಿಲ್ಲ ಮತ್ತೆ ಆಕಿ. ಅದೆಲ್ಲ ಏನ್ ಮಾಡ್ತೀರಿ ಎಲ್ಲಾದ್ರ ಬಾಯಿ ಹಾಕಿ ತಿಂತಾರ ಯಾರ ಅದನ್ನ. ಇತ್ತ ಸ್ವಾಮಿಗಳಿಗೂ ಆಗ್ಲಿಲ್ಲ, ಇತ್ತ ಅಕ್ಕಿ ಭಕ್ತರಿಗೆ ಅಕ್ಕಿ ಭಕ್ತಿವಂತರಿಗೂ ಆಗ್ಲಿಲ್ಲ, ಈ ಸ್ವಾಮಿಗಳಿಗೂ ಆಗ್ಲಿಲ್ಲ, ಇಬ್ರಿಗೂ ಅವ್ರಿಗೂ ಆಗ್ಲಿಲ್ಲ. ಕೊನೆಗೇನಾತ್ರ ಸೀದಾ ನಾಯಿಗಳಿಗೆ ಬಿಡ್ತದ. ನಾಯಿ ಮುಟ್ಟಿದ್ದ ಯಾರು ಉಂತಾರು, ಉಣ್ಣಂಗಿಲ್ಲ. ಈ ಪರಿಸ್ಥಿತಿ ಹೆಂಗ್ ಯಾಕಾತು? ಉದಾಸೀನ ಮಾಡಿ ಮಹಾತ್ಮರ ಕಡೆ ಹೋಗದೆ ಇದ್ರ, ಗುಡಿ ಗುಂಡಾರ್ಕ್ ಹೋಗದೆ ಇದ್ರ, ಸಂಸ್ಕಾರ ಅವ್ರ ಕಲಿದೇ ಇದ್ರ, ಒಂದೊಂದು ಕೆಲವೊಂದು ಸಂಸ್ಕಾರ ಇರಂಗಿಲ್ಲ. ಯಾರ ಜೋಡಿ ಯಾವ ರೀತಿ ನಾವು ಹೆಂಗ ಮಾತಾಡ್ಬೇಕು, ಹೆಂಗ ನಾವು ಒಲಿಸ್ಕೋಬೇಕು, ಹೆಂಗ ಭಕ್ತಿ ಮಾಡ್ಬೇಕು,
ಯಾವ ರೀತಿ ನಾವು ನಡ್ಕೋಬೇಕು ಅನ್ನೋದು ಜ್ಞಾನ ಸಿದೆ ಇಲ್ಲದೇ ಇದ್ರ ಪರಿಸ್ಥಿತಿ ಹಿಂಗಾಗ್ಬಿಡ್ತದೆ. ಯಾಕ ತಿಳುವಳಿಕೆ ಇರಂಗಿಲ್ಲ. ತಿಳುವಳಿಕೆ ಇರಂಗಿಲ್ಲ ಅಂದ್ಮೇಲೆ ಪರಿಸ್ಥಿತಿ ಜನ್ಮ ಜೀವನ ಎಲ್ಲ ಎಡವಟ್ಟಾಗ್ಬಿಡ್ತದೆ. ಅದಕ್ಕೆ ಉದಾಸೀನ ಅಂತಾರೆ. ಇದಕ್ಕೆ ಏನಂತಾರಂದ್ರೆ ಉದಾಸೀನ ಬುದ್ಧಿ. ಉದಾಸೀನ ಬುದ್ಧಿಗೆ ಮದ್ದಿಲ್ಲಂತ್ರಿ. ಉದಾಸೀನ ಬುದ್ಧಿಗೆ ಮದ್ದಿಲ್ಲ. ಅದಕ್ಕೆ ಉದಾಸೀನ ಇರಬಾರ್ದು. ಮನುಷ್ಯ ಯಾವಾಗಲೂ ಏನ್ ಮಾಡ್ಬೇಕು? ತಿಳುವಳಿಕೆ ಮಾಡ್ಕೋಬೇಕು, ಜ್ಞಾನ ಮಾಡ್ಕೋಬೇಕು. ಈ ಜ್ಞಾನದ ಜೊತೆ ಜ್ಞಾನಂತ ಇದ್ರು ಕೂಡ ನಾವು ಜ್ಞಾನ ಮಾಡ್ಕೋದೇ ಇದ್ರೆ ಮೂರ್ಖ ಅಂತಾರ, ಮೂರ್ಖ. ಅದಕ್ಕೆ ಆ ಒಂದು ಜ್ಞಾನವನ್ನ ಮಾಡ್ಕೋಬೇಕು ಅಂತ ಹೇಳಿ ಉದಾಸೀನ ಬಿಡ್ಬೇಕು ಅಂತ ಹೇಳಿದ್ರು. ಇನ್ನ ಕೊನೆಗೆ ಲಾಸ್ಟಿಗೆ ಪಾಪಿನೂ ಸಹಿತ ಹೆಂಗು ಉದಾಸೀನ ಇಂಥವ್ರು ಸಹ ಉದ್ಧಾರ ಮಾಡ್ತಾರ. ಉದಾಸೀನ ಇದ್ದವ್ರಿಗೆ ಸಹಿತ ಆ ಸದ್ಗುರುನಾಥ ಏನ್ ಮಾಡ್ತಾನ ಅಂತ ಕೇಳಿದ್ರೆ ಉದ್ಧಾರ ಒಂದಿಲ್ಲ ಒಂದ್ ಸಮಯದಲ್ಲಿ ಮಾಡೇ ಮಾಡ್ತಾನ. ಅಷ್ಟದು ಮುಂದೆ ಏನ್ ಮಾಡ್ತಾರಂತ ಕೇಳಿದ್ರೆ ಆ ಗಂಡ ಹೇಳ್ದಂಗೆ ಹೆಂಡತಿ ಕೇಳಿ ಕೊನೆಗೆ ಮುಂದೆ ಆಕೆ ಏನ್ ಮಾಡಿದಂತ ಕೇಳಿ ದಿನನಿತ್ಯದಲ್ಲಿ ಶಾಸ್ತ್ರ ಪುರಾಣಕ್ಕೆ ಬಂದಳು. ಬಂದು ಏನಾದ್ಲಂತ ಕೇಳಿ ಜ್ಞಾನ ಮಾಡಿಕೊಂಡು ಭಕ್ತಿವಂತಳಾದಳು ಅಂತೇಳಿ ಬರ್ತದ. ಇನ್ನ ಪಾಪಿ ಪಾಪಿ ಪುರುಷ ಅಂತಂದ್ರೆ ಅವ ಒಟ್ಟೆ ಎದ್ರಾಗ ಇರಂಗಿಲ್ಲ, ಜಮಾನೆ ಇರಂಗಿಲ್ಲ. ಪಾಪಿ ಅಂದ್ರ ಪಾಪಿ ಅಂದ್ರೆ ಪಾಪಿನೇ. ಅವ್ನಿಗೇನು ಮಾಡಕ್ ಕೊಡಂಗಿಲ್ಲ ದೇವ್ರು. ಗುರುಗಳು ಏನ್ ಮಾಡೋಂಗಿಲ್ಲ, ದೇವ್ರು ಏನ್ ಮಾಡೋ ಪಾಪ ಬುದ್ಧಿ ಇರ್ತೈತಿ. ಯಾವ್ದಕ್ಕೂ ಭಾಗವಹಿಸ್ಕೊಡಂಗಿಲ್ಲ. ಯಾವ ಸತ್ಕರ್ಮಗಳಿಗೆ ಬರಾಕ ಅವ್ನ ಮನಸ್ಸವಲ್ಲ ಇರ್ತೈತಿ. ಶಾಸ್ತ್ರ ಪುರಾಣ ಅಂದ್ಕೂಳಿ ಅಂದ್ರ ನಾಯಿಕಿವ್ಯಾಗ ನೀರ್ ಹಾಕಿರಿ ಹೆಂಗ್ ಹಾಕತ್ರಿ ಗೊತ್ತತ್ರಿ? ಹಾಕಿದಿರಲ್ಲ ಒಮ್ಮೆರ ನಾಯಿಕಿವ್ಯಾಗ ನೀರ್ ಹಾಕಿರಿ ನೋಡ್ರಿ ನೀವು, ಚಟಪಟ ಚಟಪಟ ಜಾಡಿಸಿ ಓಡಿ ಹೋಗ್ಬಿಡ್ತೈತಿ. ಶಾಸ್ತ್ರ ಪುರಾಣ ಅಂದ್ರ ನಾಯಿಕಿವ್ಯಾಗ ನೀರ್ ಹಾಕಿದಂಗ ಶೀಸ್ ತಗೊಂಡ್ ನಾಯಿಕಿವ್ಯಾಗ ಹಾಕಿದಂಗ ಅವ್ ಪರಿಸ್ಥಿತಿ ಇರ್ತೈತ ನೋಡ್ರಿ. ಪಾಪಿಗಳಿಗೆ ಶಾಸ್ತ್ರ ಸೇರಂಗಿಲ್ಲ, ಪುರಾಣ ಸೇರಂಗಿಲ್ಲ, ಮಹಾತ್ಮರು ಸೇರಂಗಿಲ್ಲ. ಅವ್ರಿಗೆ ಏನಂತ ಕೇಳಿದ್ರೆ ಎಲ್ಲ ಮುಂಜಾನೆ ಸಂಚಾಲಕನೂ ಪಾಪ ಬುದ್ಧಿ ಇರ್ತೈತಿ. ಪಾಪ ಬುದ್ಧಿ ಎಲ್ಲಿ ಹೋಗ್ತೈತಿ? ನರಕಿ ಕೇಳ್ಕೊಂಡು ಹೋಗ್ತೈತಿ, ಪ್ರಶ್ನೆನೇ ಇಲ್ಲ. ಅದಕ್ಕ ಪಾಪ ಬುದ್ಧಿ ಅಂತಕ್ಕಂಥ ಪಾಪಿಗಳು ಪಾಪಿಗಳಿಗೂ ಸಹಿತ ಉದ್ಧಾರ ಮಾಡೋಂತಾರು ಮಹಾತ್ಮರು ಇರ್ತಾರ. ಅದಕ್ಕಾಗಿ ಈ ಅಹಲ್ಯ ಅಂತಕ್ಕಂಥಕ್ಕಿ ಏನ್ ಮಾಡಿದ್ಲು? ಕಲ್ಲಾಗಿ ಬಿಡಕ್ ಕಾರಣ ಏನು? ಆಕೆ ಪಾಪ ಬುದ್ಧಿಯಿಂದ. ಕುಷ್ಠರೋಗಿ ಸಿದ್ಧಾಳೋ ಕರೆ ಬಂದಿದ್ದ. ಪಾಪಿ ಇದ್ರು ಕೂಡ ಒಂದು ತುತ್ತು ಕಾಲದಿಂದ ಒಂದು ತುತ್ತು ಬಾಯಿ ಹಾಕಿದ್ದಕ್ಕ ಅವನ್ ಕುಷ್ಠರೋಗ ನಿರ್ವಹಣೆ ಮಾಡಿರು. ಇನ್ನೂ ಅನೇಕ ಬರ್ತಾವ, ಇರ್ಲಿ, ಟೈಮ್ ಆಗಿಬಿಟ್ಟದ ಈಗ. ಅದ್ರ ಸಲುವಾಗಿ ಮಹಾತ್ಮರು ಯಾವಾಗಲೂ ಕರುಣಾವಂತಿರ್ತಾರ. ಅದಕ್ಕೆ ಬರ್ರಿ ಕೇಳ್ರಿ. ಮಹಾತ್ಮರಂತ ಹಿಂಗಂತಾರ ಅವರು. ಬರ್ರಿ, ಜೀವನ ಮನುಷ್ಯನ ಭಾಳ ಮಹತ್ವದೈತಿದು, ರತ್ನಪ್ರಾಯವಾಗಿರ್ತಕ್ಕಂಥದ್ದದ ಇದು. ಇದ್ರಲ್ಲೇನೆ ನೀವೇನ್ ಮಾಡ್ಬೇಕು ಅಂತ ಕೇಳಿದ್ರೆ ಪರಮಾತ್ಮ ಕಾಣೋದದ. ಇದರಲ್ಲೇನೆ ನಿಮ್ಮ ಜನ್ಮ ಉದ್ಧಾರ ಮಾಡಿಕೊಳ್ಳೋದದ. ಇದೇ ಜನ್ಮದಲ್ಲಿ ದಾನ ಧರ್ಮ ಪರೋಪಕಾರ ಮಾಡೋದದ. ಮಾಡಿ ಯಾವಾಗಲೂ ಈ ಕೈದಿಂದ ಕಳತನ ಮಾಡಬಾರದು, ಸುಳ್ಳು ಹೇಳಬಾರದು, ಚಾಡ ಹೇಳಬಾರದು. ಇಂಥವು ಬುದ್ಧಿ ಹೇಳ್ತಾರ ಅವ್ರು. ಇಂಥವೆಲ್ಲ ಮಾಡಿದ್ರೆ ಪಾಪ ಬರ್ತೈತಿ, ಹೀನ ಜನ್ಮಗಳು ಬರ್ತಾವ. ನೀ ಯಾವಾಗಲೂ ಏನ್ ಮಾಡೋದಕ್ಕೆ ಕೇಳಿದ್ರೆ ಇಂಥ ಪಾಪ ಬುದ್ಧಿಗಳನ್ನ ಬಿಟ್ಟು ಶಾಸ್ತ್ರ ಪ್ರವಚನ ಮಹಾತ್ಮರ ನುಡಿಗಳನ್ನ ಕೇಳಿ ಜನ್ಮ ಉದ್ಧಾರ ಮಾಡಿಕೋ. ನಿನ್ನ ಪಾಪ ಬುದ್ಧಿ ಎಲ್ಲ ಹೋಗ್ಬಿಡ್ತದ. ನಾಮಸ್ಮರಣೆ ಮಾಡು, ಭಕ್ತಿ ಮಾಡು ಅಂತ ಇದನ್ನ ಹೇಳ್ತಾರ. ಅಂತ ಒಂದು ಸದ್ಬುದ್ಧಿಯನ್ನ ಈ ಇಹಲೋಕದಲ್ಲಿ ಮುಮುಕ್ಷುಗಳು ಉದ್ಧಾರ ಆಗ್ಬೇಕಾದ್ರ ಜ್ಞಾನಿಯಿಂದನೇ ಈ ಲೋಕಕ್ಕೆ ಪ್ರಯೋಜನ ಏನು ಅಂತ ಕೇಳಿದ್ರೆ ಭಕ್ತರಿಗೂ, ಶಿಷ್ಯರಿಗೂ, ಉದಾಸೀನರಿಗೂ, ಪಾಪಿಗಳಿಗೂ ಉದ್ಧಾರ ಮಾಡತಕ್ಕಂಥ ಶಕ್ತಿ ಆ ಒಂದು ಜ್ಞಾನಿಗಳಿಗೆ ಇರ್ತದ ಅನ್ನುವಂಥ ಮಾತು. ಇಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣಾರ್ಥಿ.